ಮೈಸೂರು ನಗರ ಸಾಂಸ್ಕೃತಿಕ ನಗರ. ಬೆಂಗಳೂರನ್ನು ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತಿ ಹೆಚ್ಚಿನ ಬೆಳವಣಿಗೆಯನ್ನು ಪಡೆದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ನಗರವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಗರವಾಗಿರ್ತಕ್ಕಂಥ ಮೈಸೂರಿನಲ್ಲಿ ಇವತ್ತು ವಿದ್ಯಾಕ್ಷೇತ್ರ ಮೊದಲಿನಿಂದಲೂ, ಈಗಿಂದ ಅಲ್ಲ, ಮೊದಲಿನಿಂದನೂ ಸಹ ವಿದ್ಯಾಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥ ಕ್ಷೇತ್ರ ಅಂದರೆ ಅದು ಮೈಸೂರು. ಎಲ್ಲಿ ಯಾವುದೇ ಒಬ್ಬ ವಿದ್ಯಾವಂತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದ್ರೆ ಬಹಳ ಹೆಚ್ಚಿನ ರೀತಿ ಅನುಕರಣೆ ಮಾಡ್ತಾ ಇದ್ದಂತ ಸ್ಥಳ ಅಂದ್ರೆ ಅದು ಮೈಸೂರು. ಎಲ್ಲರಿಗೂ ಮೈಸೂರಿನಲ್ಲಿ ಓದಿದ್ದಾರೆ ಅಂತ ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ಘನತೆ, ಗೌರವ ಇತ್ತು. ಆ ರೀತಿಯಲ್ಲಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು. ಇವತ್ತು ಕರ್ನಾಟಕ ಸರ್ಕಾರ ಹಿಂದೆ ಮಹಾರಾಣಿ ಕಾಲೇಜು ಅಂದ್ರೆ ಬಹಳ ಪ್ರಸಿದ್ಧಿ. ಮಹಾರಾಜ ಕಾಲೇಜು, ಮಹಾರಾಣಿ ಕಾಲೇಜಿನಲ್ಲಿ ಓದಿದ್ದಾರೆ ಅಂದ್ರೆ ಒಂದು ಘನತೆ, ಗೌರವ ಇತ್ತು. ಅಂತ ಮಹಾರಾಣಿ ಕಾಲೇಜನ್ನ ಇವತ್ತು ಸ್ಥಿತಿರಾವಸ್ಥೆಗೆ ತಲುಪಿದಾಗ ಅದಕ್ಕೆ ಹೊಸ ಮಾದರಿಯಾಗಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನದ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಬಂಡವಾಳವನ್ನು ಕೊಟ್ಟು ಇವತ್ತು ಹಣವನ್ನು ಕೊಟ್ಟು ಇವತ್ತು ಅತಿ ಹೆಚ್ಚಿನ ಉನ್ನತ ಮಟ್ಟದ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಮೈಸೂರಿನ ಜನತೆಗೆ ಹೆಚ್ಚಿನ ರೀತಿಯ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥದ್ದಕ್ಕೆ ನಮಗೆಲ್ಲ ಬಹಳ ತುಂಬಾ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ನಾನು ಕೆಲವು ಪ್ರಶ್ನೆಗಳಿಗೆ ನಮ್ಮ ಮನಸ್ಸಿನಲ್ಲಿದ್ದಾಗ ವೇದಿಕೆ ಸಿಕ್ಕಾಗ ಹೇಳಬೇಕಾಗುತ್ತೆ. ಕೆಲವರು ಅಭಿವೃದ್ಧಿಯ ಕೆಲಸಗಳು ಕುಂಠಿತ ಅಂತಕ್ಕಂಥ ಟೀಕೆ ಮಾಡ್ತಾರೆ. ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಬಂದ ಮೇಲೆ ಕಳೆದ ಸಾಲಿನಲ್ಲಿ ನನಗೆ ಗೊತ್ತಿದೆ ಎಷ್ಟು ಕೋಟಿ ಸಾಲವನ್ನ, 1.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಉಳಿಸಿ ಹೋಗಿದ್ದಂತ ಸಂದರ್ಭ ಇತ್ತು. ನಾವೇನು ದಡ್ರಲ್ಲ, ಅಂಕಿ ಅಂಶನ ತೆಗೆದುಕೊಂಡು ಬರಲಿ ಅಂತಹ ಸಾಲವನ್ನು ತೀರಿಸ್ತಕ್ಕಂಥ ಜವಾಬ್ದಾರಿ ಸಿದ್ದರಾಮಯ್ಯನವರಿಗೆ ಬಂತು. ಯಾವ್ದಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಲಕ್ಷ ಕೋಟಿಗಳನ್ನ ಉಳಿಸಿ ಹೋಗಿದ್ರು ಇವರು ಅಂತಕ್ಕಂಥದ್ದು. ನೀರಾವರಿ ಇಲಾಖೆ ಒಂದರಲ್ಲಿ 1 ಲಕ್ಷ ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನ ಮತ್ತು ಹಣವನ್ನ ಪಾವತಿ ಮಾಡ್ತಕ್ಕಂಥದ್ದನ್ನ ಇವರು ಉಳಿಸಿ ಹೋಗಿದ್ರು. ಇವತ್ತಿವರು ಬಹಳ ಮಟ್ಟಿಗೆ ಮಾತನಾಡ್ತಾರೆ. ಬಜೆಟ್ ಅಂದ್ರೆ ಗೊತ್ತಿಲ್ಲದೆಲ್ಲ ಮಾತಾಡದೆ ಏನ್ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಆ ಬಜೆಟ್ ನಲ್ಲಿ ಇನ್ಕಮಿಂಗ್, ಔಟ್ ಗೋಯಿಂಗ್ ಎಷ್ಟು ಅಂತಕ್ಕಂಥದ್ದು, ಔಟ್ ಗೋಯಿಂಗ್ ಇನ್ಕಮಿಂಗ್ ಗೊತ್ತಿಲ್ಲದವರು ಭಾಷಣ ಮಾಡ್ತಿರ್ತಾರೆ. ನಮ್ಮ ಮನೆ ಒಬ್ಬರು ಕೇಳಿದೆ, ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ರಿ, ಎಷ್ಟು ಇನ್ಕಮಿಂಗ್ ಬರ್ತಾ ಇದೆ, ಔಟ್ ಗೋಯಿಂಗ್ ಎಷ್ಟು ದಿವಸ ಹೋಗ್ತಾ ಇದೆ ಅನ್ನೋದ್ರ ಮಾಹಿತಿ ನಿಮ್ಗಿದೆಯಾ? ಸರ್ಕಾರ ಏನಾದ್ರು ಹೋಗ್ಬಿಟ್ಟಿದೆ ಅಂತೇಳಿ ತಪ್ಪು ದಾರಿ ಯಾಕೆ ನೀವು ತಪ್ಪು ದಾರಿಯನ್ನು ಇದು ಮಾಡ್ತಾ ಇದ್ರಿ? ನೀವು ಮಾಡಿದ ಪಾಪದ ಕೂಸನ್ನ ನಾವು ಇವತ್ತು ಸಿದ್ದರಾಮಯ್ಯ ಇವತ್ತು ತೀರಿಸ್ತಾ ಇದ್ದಾರೆ. 1.5 ಲಕ್ಷ ಕೋಟಿ ಹಣದ ಕಾಮಗಾರಿಗಳನ್ನ ಅಭಿವೃದ್ಧಿಯ ಇದನ್ನ ಏನು ನೀವು ಉಳಿಸೋದಿದ್ರಿ, ಅದರ ಕಾರ್ಯಭಾರವನ್ನು ಇವತ್ತು ಅವರು ಓಡ್ತಾ ಇದ್ದಾರೆ, ಅವರು ತೀರಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿಯೂ ಕೂಡ ಯಾವುದೇ ಅಭಿವೃದ್ಧಿಯ ಕೆಲಸಗಳು ನಿಲ್ಲದ ರೀತಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿದ್ಯಾರ್ಥಿ ನಿಲಯಗಳಿಗೆ ಒಂದು PCM ಇಲಾಖೆಯನ್ನು ತೆರೆದು ಸರ್ಕಾರಿ ಹಾಸ್ಟೆಲ್ಗಳನ್ನು ತೆರೆದಂತವರು ದೇವರಾಜ ಅರಸೂರವರು. ನಾವೆಲ್ಲ ದೇವರಾಜ ಅರಸೂರವರು ತೆರೆದಂತ ಹಾಸ್ಟೆಲ್, PCM ಹಾಸ್ಟೆಲ್ನಲ್ಲಿ ಓದಿದಂತ ವಿದ್ಯಾರ್ಥಿಗಳು. ಅವರು 78ನೇ ಇಸ್ವಿನಲ್ಲಿ ತೆರೆದ್ರು. ಅವತ್ತು ತೆರೆದೇ ಹೋಗಿದ್ರೆ ಎಷ್ಟು PCM ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇತ್ತು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ವಸತಿ ಶಾಲೆಗಳಲ್ಲಿ ಎಲ್ಲಿ ನೋಡಿದ್ರು ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಹೇಳ್ತಾರೆ ಎಷ್ಟು ಅಂದು ನಾನು ಹೇಳ್ತೇನೆ, ದೇವರಾಜ ಅರಸರವರು ಅತ್ಯಾಧುನಿಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಿದ್ರು. ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಎಲ್ಲ ಕ್ಷೇತ್ರಗಳಲ್ಲಿ
ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಹೆಸರನ್ನ ಮಾಡಿರ್ತಕ್ಕಂಥದ್ದು. ಅದು ನಮ್ಮ ಯಾರಿಗೆ ಗೊತ್ತಿದೆ ಅವರಿಗೆ ಗೊತ್ತಿದೆ. ಗೊತ್ತಿದೆ ಕಮಲ ಕಣ್ಣಿಗೆ ನಾವೇನು ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ನಾವು ಉತ್ತರ ಕೊಡುವಂತ ಕಾಲ ಬರುತ್ತೆ, ಅವತ್ತು ಕೊಡೋಣ. ಇದು ರಾಜಕೀಯ ವೇದಿಕೆ ಅಲ್ಲ. ಇಲ್ಲಿ ನಾವು ಹೇಳ್ತಾ ಇದ್ದು ನಮ್ಗೂ ಬಹಳ ಬಾಯಿ ಕಟ್ಟಿದೆ, ದಿವಸ ನೋಡಕ್ಕಾಗಲಿಲ್ಲ. ಸುಳ್ಳೆ ನಾವೊಂಚೂರು ತಿಳ್ಕೊಂಡಿದ್ವಿ. ನಾವು ತಿಳ್ಕೊಂಡು ಈ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಯಾರಿದೆ ಅಂತಕ್ಕಂಥದ್ದು ನಮಗೂ ಗೊತ್ತಿದೆ. ಇವ್ರು ಬರೀ ಬಂಗ್ಲ ಹೊಡಿತಕ್ಕಂಥದ್ದಲ್ಲ, ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ, ದಕ್ಷವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ. ನಾನು ಮೈಸೂರಿನ ಜನತೆಗೆ ಹೇಳ್ತೇನೆ, 2 ದಿನ ಮುಖ್ಯಮಂತ್ರಿಗಳನ್ನ ಪಡೆದರೆ ಒಂದು ದೇವರಾಜ ಅರಸರವರು ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಎಲ್ಲ ಶೋಷಿತ ವರ್ಗಗಳ ಧ್ವನಿಯಾಗಿದ್ರು. ಅದೇ ರೀತಿ ಇವತ್ತು ಕೂಡ ಸಿದ್ದರಾಮಯ್ಯನವರು ಇಡೀ ರಾಜ್ಯದ ಶೋಷಿತ ವರ್ಗಗಳ ಧ್ವನಿಯಾಗಿ ಈ ಸಕಲ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಅಂತ ಇಬ್ಬರು ಮುಖ್ಯಮಂತ್ರಿಗಳನ್ನ ಪಡೆದಿರ್ತಕ್ಕಂಥ ಮೈಸೂರಿನ ಜನತೆ ಧನ್ಯರು ಅಂತಕ್ಕಂಥ ಮಾತನ್ನು ಹೇಳಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.